ದುರಂತ ನಡೆದ ಬಳಿಕವೇ ಅಧಿಕಾರಿಗಳು ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳೋದು ಆಡಳಿತ ವ್ಯವಸ್ಥೆಯಲ್ಲಿ ಕಾಮನ್. ಆದರೆ ಪ್ರಾಣ ಕಳೆದುಕೊಂಡರೂ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಅದೆಂತಹ ಬೇಜವಾಬ್ದಾರಿ ಅಧಿಕಾರಿಗಳಿರಬೇಕು? ಅವರು ಯಾವ ಅಧಿಕಾರಿಗಳು? ಸಮಸ್ಯೆ ಏನು ಅನ್ನೋದಕ್ಕೆ ಈ ವರದಿ ನೋಡಿ. ಇದು ಯಾವುದೋ ಹಳ್ಳ ಅಲ್ಲ, ತುಮಕೂರು ನಗರಸಭೆ ನಿರ್ಮಾಣ ಮಾಡಿರೋ ಮ್ಯಾನ್ಹೋಲ್ ಸ್ಥಿತಿ. ನಗರದ ಬಿಎಚ್ ರಸ್ತೆಯಿಂದ ದೇವರಾಯಪಟ್ಟಣಕ್ಕೆ ಹೋಗುವ ಮಾರ್ಗ ಮಧ್ಯೆ ಬರೋ ವಿದ್ಯಾನಗರದಲ್ಲಿದೆ. ವಾರದ ಹಿಂದಷ್ಟೇ ಈ ಹೋಲ್ಗೆ ಬಿದ್ದು 6 ವರ್ಷದ ಬಾಲಕ ಮೃತಪಟ್ಟಿದ್ದ. ಆಗ ಸ್ಥಳಕ್ಕೆ ಆಗಮಿಸಿದ್ದ ಅಧಿಕಾರಿಗಳು ಮ್ಯಾನ್ಹೋಲ್ಗಳನ್ನ ಮುಚ್ಚಲಾಗುವುದು ಅಂತ ಹೇಳಿದ್ರು. ಆದ್ರೆ ಆ ಬಳಿಕ ಯಾರೂ ಇತ್ತ ಸುಳಿದೇ ಇಲ್ಲ. ತೊಂದರೆ ಆಗ್ತಾ ಇದೆ. ಆದ್ರೆ ನಾಳೆ ದಿವಸ ನಿಮ್ಮ ಮಕ್ಕಳೇ ಆಗ್ಬೋದು, ನಮ್ಮ ಮಕ್ಕಳೇ ಆಗ್ಬೋದು, ಯಾರು ಬಿದ್ದರೆ ಯಾರು ಸರ್ ಹೊಣೆ ಇದಕ್ಕೆ? ಇಲ್ಲೇ ಒಂದು ಶಾಲೆ ಕೂಡ ಇದೆ. ವಿದ್ಯಾರ್ಥಿಗಳು ಈ ಮ್ಯಾನ್ಹೋಲ್ ದಾಟಿಯೇ ಹೋಗಬೇಕು. ಸುತ್ತಮುತ್ತ 4-5 ಮ್ಯಾನ್ಹೋಲ್ಗಳಿವೆ. ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ ಅನ್ನೋದು ಸ್ಥಳೀಯರ ಪ್ರಶ್ನೆ. ಶಾಲಾ ಬಿಟ್ಟ ವೇಳೆಯಲ್ಲಿ ಸಣ್ಣ ಮಕ್ಕಳು ಓಡಾಡ್ತಿರ್ತಾರೆ. ಇಲ್ಲಿ ಬಿದ್ದು ಅನಾಹುತ ಆದರೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಸೂಕ್ತವಾಗಿ ಸಕಾಲದಲ್ಲಿ ಇವೆರಡನ್ನು ರಿಪೇರಿ ಮಾಡಿಸಿ ನಾಗರಿಕರನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಇಷ್ಟೇ ಅಲ್ಲ, ನಗರಸಭೆಯ ಬೇಜವಾಬ್ದಾರಿತನದಿಂದ ನಾಗರಿಕರು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿದ್ದಾರೆ. ಇನ್ನಾದರೂ ಮುಂದಿನ ಅನಾಹುತ ಸಂಭವಿಸುವ ಮುಂಚೆಯೇ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ತಾರಾ ನೋಡಬೇಕು. ಟಿ ಯೋಗೀಶ್, ಸುವರ್ಣ ನ್ಯೂಸ್ 24/7, ತುಮಕೂರು. ಇರುವ ಒಬ್ಬನೇ ಮಗನನ್ನ ಉಳಿಸಿಕೊಳ್ಳೋಕೆ ತಾಯಿಯೊಬ್ಬಳು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾಳೆ. 2 ಕಿಡ್ನಿಗಳ ವೈಫಲ್ಯಕ್ಕೆ ಒಳಗಾಗಿರೋ ಮಗನಿಗೆ ತನ್ನದೇ ಕಿಡ್ನಿ ನೀಡಲು ಈಗ ಆ ಮಹಾತಾಯಿ ಮುಂದಾಗಿದ್ದಾಳೆ. ಆದರೂ ಆಪರೇಷನ್ಗೆ ಹಣ ಇಲ್ಲದೆ ಕಂಗಾಲಾಗಿದ್ದಾಳೆ. ತ್ಯಾಗಮಯಿ ಈ ಮಹಾತಾಯಿಯ ಕಣ್ಣೀರಿನ ಕಥೆ ಇಲ್ಲಿದೆ. ಮೈಸೂರಿನ ಹಿನಕಲ್ ಹೊಸ ಬೀದಿಯ ನಿವಾಸಿ ಪುಟ್ಟ ತಾಯಮ್ಮನಿಗೆ ಯಾಕೋ ಕಷ್ಟಗಳು ಒಂದರ ಮೇಲೆ ಒಂದರಂತೆ ಬರ್ತಿವೆ. 2 ವರ್ಷದ ಹಿಂದೆ ಇವರ ಹಿರಿಮಗ ರವಿ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದ. 5-6 ತಿಂಗಳ ಹಿಂದೆ ಅಳಿಯ ವಿಷಮ ಶೀತ ಜ್ವರದಿಂದ ನಿಧನರಾಗಿದ್ರು. ಈಗ ಇರೋ ಒಬ್ಬ ಮಗನ 2 ಕಿಡ್ನಿಗಳು ವೈಫಲ್ಯವಾಗಿವೆ. ಪೇಂಟಿಂಗ್ ಕೆಲಸ ಮಾಡುವ ತಾಯಮ್ಮನ 2ನೇ ಮಗ ಚಂದ್ರು ಕಿಡ್ನಿ ವೈಫಲ್ಯಕ್ಕೆ ಗುರಿಯಾಗಿದ್ದಾನೆ. ಹೀಗಾಗಿ ಇವನಿಗೆ 1 ಕಿಡ್ನಿ ಕೊಡೋಕೆ ತಾಯಮ್ಮ ಮುಂದಾಗಿದ್ದಾಳೆ. ಇದಕ್ಕಾಗಿ ಎಲ್ಲ ವೈದ್ಯಕೀಯ ಪರೀಕ್ಷೆಗಳು ಮುಗಿದಿವೆ. ಆದರೆ ಕಿಡ್ನಿ ಆಪರೇಷನ್ಗೆ 5-6 ಲಕ್ಷ ರೂಪಾಯಿ ಬೇಕಿದೆ. ಎಷ್ಟು ಹಣ ಹೊಂದಿಸೋಕೆ ತಾಯಮ್ಮ ಪರದಾಡ್ತಿದ್ದಾಳೆ. 3-3.5 ಲಕ್ಷ ಗಂಟ್ಲ ಆಯ್ತದಮ್ಮ. ನೀವೇನಾದ್ರು ಆಚೆ ಗಂಟೆ ಹೋಗ್ಬೇಕಾದ್ರೂ 4 ಲಕ್ಷ ಬೇಕೇ ಬೇಕು ಅಂತ ಹೇಳಿದ್ಮೇಲೆ ನಮ್ಮ ತರಕ್ಕೆ ನಮ್ಗೆ ಎಲ್ಲೂ ಆಯ್ತಲ್ಲ. ಸಕ್ಸ್ ಮನೇನಿಲ್ಲ, ಇರೋದು ಒಂದಿಷ್ಟಾಗ ಮುರ್ಕ್ಳು ಮನೆ ಇರೋದು ಬಿಟ್ಟು ಇನ್ನೇನು ಇಲ್ಲ. ಗಂಡಂಗೂ ಹುಷಾರಿಲ್ಲ ಆಯ್ತಾಗೆ. ಮಗಳು ಗಣ್ಣು ತೀರೋಗೋನೆ, ಅವಳನ್ನೂ ಎದೆ ಮೇಲೆ ಹಾಕೈದೀನಿ, ಮಕ್ಕಳನ್ನೂ ಹಾಕೈದೀನಿ ಇಲ್ಲೇನೆ. ದಿನಕ್ಕೆ 100 ರೂಪಾಯಿ ಕೂಡ ದುಡಿಯೋದು ಈ ಮನೆಯಲ್ಲಿ ಕಷ್ಟ ಇದೆ. ಇಂತಹದರಲ್ಲಿ ಚಂದ್ರುಗೆ ಪ್ರತಿದಿನ ಡಯಾಲಿಸಿಸ್ಗೆ 1,000 ರೂಪಾಯಿ ವೆಚ್ಚವಾಗ್ತಿದೆ. ನಾವು ಡಯಾಲಿಸಿಸ್ ಎಲ್ಲ ಮಾಡಿಸ್ಬೇಕು. ಡೈಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡಿಸ್ಬೇಕು. ಅದಕ್ಕೆ 1,50,000 ರೂಪಾಯಿ ಖರ್ಚಿದೆ. ನಮಗೆ ವಿಕ್ರಾಂತ್ ಹಾಸ್ಪಿಟಲ್ ಕರ್ಕೊಬಿಟ್ಟಿದ್ದೀನಿ. ಅಲ್ಲಿ ಬ್ಲಡ್ ಎಲ್ಲ ಚೆಕ್ ಮಾಡಿಸ್ತಾ ಇರ್ತಾರೆ ಅವಾಗವಾಗ. ಇಂಗ್ಲೀಷ್ ಮೆಡಿಸಿನ್ ಅಂದ್ಕೊಂಡಿದ್ದೇನೆ, ತುಂಬ ಖರ್ಚಿದೆ. ಅವಾಗವಾಗ ನಮಗೆ ಅದನ್ನ ಹೋಗಲೇಬೇಕು ನಾವು ಅಲ್ಲಿಗೆ. ಇವ್ರ ತಂದೆ ತಾಯಿ ಸಹ ಕೂಲಿನಲ್ಲಿ ಕೆಲಸ ಮಾಡ್ಕೊಂಡಿರೋರು. ಏಕದೊಡ್ಡ ನಿಮಗೆ ಪಾಪ ಈಗ 1 ತಿಂಗಳಿಂದ ಈಚೆಗೆ ಕಿಡ್ನಿ ಫೇಲ್ಯೂರ್ ಅಂತ ಗೊತ್ತಾಗ್ಬಿಟ್ಟು ತುಂಬ ತಾಪದಲ್ಲಿದ್ದಾರೆ. ತುಂಬ ಬಡವರು ಸಹ, ಅವ್ರಿಗೇನು ಶಕ್ತಿ ಇಲ್ಲ, ಕಿಡ್ನಿ ಇದು ಮಾಡಿಸ್ಕೊಳ್ಳೋಕ್ಕೂ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ಇರೋ ಒಬ್ಬ ಮಗನ ಉಳಿಸಿಕೊಳ್ಳುವ ತಾಯಿಯ ಹೋರಾಟಕ್ಕೆ ಜನರ ಬೆಂಬಲ ಬೇಕಿದೆ. ಮಗನಿಗಾಗಿ ದೇಹದ ಅಂಗವನ್ನೇ ದಾನ ಮಾಡೋಕೆ ಮುಂದಾಗಿರೋ ಪುಟ್ಟ ತಾಯಮ್ಮ ಈಗ ನೆರವಿನ ಹಸ್ತದ ನಿರೀಕ್ಷೆಯಲ್ಲಿದ್ದಾರೆ. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7, ಮೈಸೂರು. ಅಭಿಮಾನಿಗಳೇ ನೆಚ್ಚಿನ ನಟನಟಿಯರನ್ನ ಆಯ್ಕೆ ಮಾಡುವ ವಿನೂತನ ಪ್ರಯತ್ನ ಸುವರ್ಣ ಟಿವಿ ಸಿನಿ ಅವಾರ್ಡ್ ಎಕ್ಸ್‌ಪ್ರೆಸ್ ಇಂದು ಗದಗ್ಗೆ ಆಗಮಿಸಿತು. ಜಿಲ್ಲೆಯಲ್ಲಿ ಸಿನಿ ಎಕ್ಸ್‌ಪ್ರೆಸ್ಗೆ ಅಭಿಮಾನದ ಸ್ವಾಗತ ಸಿಕ್ತು. ಸುವರ್ಣ ಟಿವಿಯ ಪ್ರಯತ್ನ ಶ್ಲಾಘನೀಯ ಅಂತ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ನೀಡಿದರು. ಗದಗ್ನ ಯಂಗ್ ಇಂಡಿಯಾ ಸಂಘ ಹಾಗೂ ವಿವಿಧ ಸಂಘಟನೆಗಳು ಸಿನಿ ಎಕ್ಸ್‌ಪ್ರೆಸ್ಗೆ ಅದ್ದೂರಿ ಸ್ವಾಗತ ಕೋರಿದ್ರು. ಸ್ವಲ್ಪ ಹಿಂದೆ ಬರ್ರಿ ಸಂಗ್ರಹಣ ಕ್ಯಾಮ್ರಾ ಬರ್ತಾನೆ.
ಓಕೆ